ಆ್ಯಂಡ್ ಇದು ಕಾಫಿ ನೋಡಿ, ಕೊರಟೆಡೋ ಕಾಫಿ. ಇಷ್ಟಕ್ಕೆ 30 ml 340 rupees. ಕಾಸ್ಟ್ಲಿ ಜೀವನ. ಬೆಂಗಳೂರು ಏರ್ಪೋರ್ಟ್ ಟರ್ಮಿನಲ್ 2 ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಹೇ ನಮಸ್ಕಾರ, ವೆಲ್ಕಮ್ ಟು ಅ ನ್ಯೂ ವ್ಲಾಗ್. ಸೊ ಯಾವಲ್ಲೂ ಮನೆಯಲ್ಲಿ ಆಚೆ ಯಾವುದೋ ಹೋಟೆಲ್ ಅಲ್ಲಿ ಇಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತದೆ. ಇವತ್ತು ಏರ್ಪೋರ್ಟ್ ಇಂದಾನೆ, ಬೆಂಗಳೂರು ಏರ್ಪೋರ್ಟ್ ಟರ್ಮಿನಲ್ 2 ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಓಹೋ ಸಾಕಾಗಿದೆ ಗುರು ಏರ್ಪೋರ್ಟ್. ಸೆಕೆಂಡ್ ಟೈಮ್ ಟರ್ಮಿನಲ್ 2 ಬಂದಿರೋದು. ಲಾಸ್ಟ್ ಟೈಮ್ ಮಲೇಷಿಯಾ ಸಿಂಗಾಪುರ್ ಹೋದಾಗ. ನೈಸ್. ಸೊ ಬೇಗ ಚೆಕ್ ಇನ್ ಮಾಡಿ ಮುಂದೆ ಹೋಗ್ತಾ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ. ಸೊ ಸಿಗೋಣ. ಓಕೆ, ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ಚೆಕ್ ಇನ್ ಎಲ್ಲ ಮಾಡಿ ಇಮಿಗ್ರೇಷನ್ ಮುಗಿಸಿ ಇವಾಗಿರೋದೆ ಬೆಂಗಳೂರು ಡ್ಯೂಟಿ ಫ್ರೀ. ಹಾಂ ಒಳ್ಳೆ ಯಾವುದೋ ಸ್ವರ್ಗ ಥರ ಇದೆ ಇಲ್ಲಿ ಬೆಂಗಳೂರು ಏರ್ಪೋರ್ಟ್ ಒಳಗಡೆ. ಡ್ಯೂಟಿ ಫ್ರೀ ಒಳಗಡೆ ಎಂಟ್ರ್ ಆಗ್ತಾ ಇದ್ದಂಗೆ ಏನೋ ಒಂಥರ ಫುಲ್ ಮಿಂಚ್ತಾ ಇದೆ. ಯಾನೇ ನೋಡಿ, ರಿಯಲ್ ಆನೆ ಥರ ಇದು ನಮ್ಮ ಬೆಂಗಳೂರು ಏರ್ಪೋರ್ಟ್. ಯಾವ ಏರ್ಪೋರ್ಟ್ಗೂ ಕಮ್ಮಿ ಇಲ್ಲ, ಆ ಥರ ಇದೆ ಇಲ್ಲಿ. ಸಖತ್ ದೊಡ್ಡ ಬಿಯರ್ ಮಗಲ್ಲಿ ಇಟ್ಟಿದ್ದಾರೆ ಏರ್ಪೋರ್ಟಲ್ಲಿ. ಸೊ ಇಲ್ಲಿ ಎಲ್ಲ ಚೆಕ್ ಇನ್ ಆದಮೇಲೆ ಊಟ ಮಾಡಬೇಕಾದ್ರೆ ಹೆವಿ ಕಾಸ್ಟ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ. ಸೊ ಡೊಮೆಸ್ಟಿಕಲ್ಲಿ ಹೋದರೆ ಸ್ವಲ್ಪ ಎಲ್ಲ ವೆರೈಟಿ ಸಿಗುತ್ತೆ. KFC ಆ ಥರ ಎಲ್ಲ, ಬರ್ಗರ್ ಕಿಂಗ್ ಆ ಥರ ಎಲ್ಲ ಸಿಗುತ್ತೆ, ಕಮ್ಮಿ ಆಗುತ್ತೆ. ಬಟ್ ಇಲ್ಲೆಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಇದೆ ಇರೋದ್ರಲ್ಲಿ. ಇದು ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಸ್ಟಾರ್ಬಕ್ಸ್. ಸೊ ಸ್ಟಾರ್ಬಕ್ಸ್ ಸ್ವಲ್ಪ ಕಮ್ಮಿ ಇದೆ. ಸೊ ಇಲ್ಲೆಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಚೆಕ್ ಇನ್ ಆದಮೇಲೆ, ಡ್ಯೂಟಿ ಫ್ರೀ ಆದಮೇಲೆ ಏನಾದರೂ ತೊಗೊಬೇಕಂದ್ರೆ ಇಲ್ಲಿ ಸ್ಟಾರ್ಟ್ ಆಗೋದೆ 600, 700, 900 ಆ ರೇಂಜಲ್ಲೇ. ಸೊ ಆ ಥರ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಇದೆ ಇಲ್ಲಿ. ಇರೋದ್ರಲ್ಲಿ ಸ್ವಲ್ಪ ನಮಗೆ ದರ್ಶಿನಿ ಥರ ಸಿಕ್ಕಿರೋದೆ ಸ್ಟಾರ್ಬಕ್ಸ್ ಅಂತ, ಉಡುಪಿ ಗಾರ್ಡನ್ ಥರ. ಸೊ ಅಲ್ಲಿ ಸ್ಟಾರ್ಟ್ ಆಗೋದೆ ಒಂದು 250, 260 ಸ್ಟಾರ್ಟ್ ಆಗುತ್ತೆ. ಅದು ಕಾಸ್ಟ್ಲಿನೇ, ಬಟ್ ಇರೋದ್ರಲ್ಲಿ ಕಮ್ಮಿ. ಇವತ್ತು ವೈಫ್ದು ಬರ್ಡೇ, ಅಚ್ಚುದ ಬರ್ಡೇ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ. ಇವತ್ತು ವೈಫ್ದು ಬರ್ಡೇ, ಸೊ ಅದಕ್ಕೆ ಇಲ್ಲಿ ಬರ್ಸಿರೋದು. ಇವ್ರು ಹೆಂಗೋ ಬರೀತಾರಲ್ಲ, ಹ್ಯಾಪಿ ಬರ್ಡೇ ಅಕ್ಷಯ ಅಂತ ಬರ್ಸಿದೆ. ಸ್ಟಾರ್ಬಕ್ಸ್ ಸ್ಪೆಷಲ್. ಸೊ ಏನು ಆರ್ಡ್ರ್ ಮಾಡಿದ್ದೀನಿ ಅಂದರೆ, ಸೊ ಇದು ಎಗ್ ಮಯೋ ಸ್ಯಾಂಡ್ವಿಚ್ ಅಂತ. ಇದೊಂದೇ ಕಮ್ಮಿ ಇಲ್ಲಿ 250 260 rupees ಅಂತ ಇದೆ. ಆ್ಯಂಡ್ ಇದು ಕಾಫಿ ನೋಡಿ, ಕೊರಟೆಡೋ ಕಾಫಿ. ಇಷ್ಟಕ್ಕೆ ಒಂದು 30 ml 340 rupees. ಕಾಸ್ಟ್ಲಿ ಜೀವನ. ಇನ್ನೂ ಯಾವ ಕಂಟ್ರಿ ಅಂತ ಹೇಳಿಲ್ಲ, ಹೇಳ್ತೀನಿ ಬನ್ನಿ. 3 ಇಮಿಗ್ರೇಷನ್ ಹೋಗೋಕ್ಕೆ ಮೆಟ್ರೋ ಹತ್ಕೊಂಡು ಹೋಗ್ಬೇಕು. ಸೊ ಒಂದು ಚೀಪಾಗಿರೋ ಕಾಸ್ಟ್ಲಿ ಊಟ ತಿನ್ಕೊಂಡು ಬಂದ್ವಿ. ಇವಾಗ ಹೋಗ್ತಾ ಇದ್ದೀವಿ ನಮ್ಮ ಗೇಟ್ ಹತ್ರ. ಎಲ್ಲಿಗೂ ಹೋಗ್ತಾ ಇದೀನಿ ಅಂತ ಇನ್ನೂ ಹೇಳಿಲ್ಲ, ಹೋಗ್ತಾ ಹೇಳ್ತೀನಿ. ನೋಡ್ತಾ ಇರಿ ಬ್ಲಾಗ್ಸ್ನ. ನೈಟು 12:30. ಬೆಂಗಳೂರು ಏರ್ಪೋರ್ಟಲ್ಲಿ AC ಜಾಸ್ತಿ, ಫುಲ್ ನೆಗಡಿನೇ ಆಗೋಯ್ತು. ಅಷ್ಟು AC ಹಾಕಿದ್ದಾರೆ. ಇಲ್ಲ ಜನ ಕಮ್ಮಿನೋ, ವೀಕ್ ಡೇ ಬೇರೆ, ವೆಡ್ನೆಸ್ಡೇ ಇರುತ್ತೆ. ಸೊ ನಮ್ಮ ಫ್ಲೈಟ್ ನೋಡಿ ಹಿಂಗಿದೆ, 3 ಸಖತ್ ದೊಡ್ಡ ಫ್ಲೈಟ್ ನಮ್ಮದು. ಇಲ್ಲಿ ಎಷ್ಟು ರಾಯಲ್ ಆಗಿದೆ. ಇಲ್ಲೋ ಕೊಟ್ಟಿದ್ದಾರೆ. ಇದು ಬೆಡ್ಶೀಟ್, ಇದು ಇಯರ್ಫೋನ್ಸ್ ಇದೆ. ಹಂಗೆ ಇಲ್ಲಿ ನೋಡಿದ್ರೆ ಸ್ಕ್ರೀನ್ ಇದೆ, ಎಂಟರ್ಟೈನ್ಮೆಂಟ್ ಎಲ್ಲ ಆಕ್ಸೆಸ್ ಮಾಡ್ಬೋದು. ಚೆನ್ನಾಗಿದೆ. ಊಟನೂ ಇದೆ. ಟಿಕೆಟ್ ಬುಕ್ ಮಾಡುವಾಗ ಐ ಕ್ಯಾನ್ ಸೆಲೆಕ್ಟ್ ಫುಡ್ ಪ್ರಿಫರೆನ್ಸ್. ಇಷ್ಟಿದೆ ಫೆಸಿಲಿಟೀಸ್. We are now ready to depart to safety VGO. สำหรับเด็กเล็กเรามีเสื้อชูชีพ ಎಲ್ಲ ಸೀಟಲ್ಲೂ ಈ ಥರ ಡಿಜಿಟಲ್ ಆಗಿ ವಿಡಿಯೋ ಪ್ಲೇ ಮಾಡ್ಬಿಡ್ತಾರೆ. ಸೊ ಅಲ್ಲೆಲ್ಲ ಇನ್ಸ್ಟ್ರಕ್ಷನ್ಸ್ ಇದೆ ನೋಡಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಇಲ್ಲಿಂದ ಇಲ್ಲಿವರೆಗೂ ಡಿಕೋಡ್ ಮಾಡಿ. ಆ್ಯಂಡ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಯಾವ ಸಾಂಗ್ಸ್ ಬೇಕಾದ್ರೂ ಚೂಸ್ ಮಾಡ್ಬೋದು. ಮೂವೀಸ್ ಇರುತ್ತೆ. ಸೊ ಟೈಮ್ ಪಾಸ್ಗೆ ಏನೇನು ಬೇಕು ಎಲ್ಲ ಇದೆ. ಥಾಯ್ ಏರ್ವೇಸ್. ಊಟ ಬಂದಿದೆ. ಸೊ ಹೇಳ್ದಂಗೆ ಟಿಕೆಟ್ ಬುಕ್ ಮಾಡೋವಾಗಲೇ ಊಟ ಬುಕ್ ಮಾಡ್ಬೋದು. ಸೊ ನಾನು ಸೀ ಫುಡ್ ಮೀಲ್ ಬುಕ್ ಮಾಡಿದ್ದೆ. ಸೊ ಬಂತು, ಅದ್ರ ಜೊತೆ ಸೂಶಿನೂ ಬಂದ್ಬಿಡ್ತು. ರಾ ಫಿಶ್ ಅದು ತಿನ್ನೋಕ್ಕಾಗಿಲ್ಲ, ಅದು ಬಿಟ್ಬಿಟ್ಟೆ ನಾನು. ಅದು ಬಿಟ್ಟು ಬೇರೆ ರೈಸ್, ಫಿಶ್ ಸ್ಟೇಕ್, ಸೊ ಅದೆಲ್ಲ ಸಖತ್ತಾಗಿತ್ತು. ಒಳ್ಳೆ ಕಾಂಬಿನೇಷನ್, ರೈಸ್ ವಿತ್ ಫಿಶ್ ಸ್ಟೇಕ್ ಆ್ಯಂಡ್ ಸಮ್ ವೆಜ್ಜೀಸ್ ಇತ್ತು. ಆ್ಯಂಡ್ ಕ್ಯಾಶ್ಯೂಸ್ ಎಲ್ಲ ಕೊಟ್ಟಿದ್ರು. ಆ್ಯಂಡ್ ಬನ್, ಬಟರ್, ಸೊ ಇದೆಲ್ಲ ಇತ್ತು. ಮತ್ತು ಕಾಫಿ. ಸೊ ಏರ್ಪೋರ್ಟ್ ಒಳಗಡೆ ಓಡಾಡೋಕ್ಕೆ MTR ಯೂಸ್ ಮಾಡ್ಬೇಕು. MTR ಅಂದರೆ ಟ್ರೈನ್.
ಮೆಟ್ರೋ. ಸೊ ಟ್ರೈನ್ ಹೋಯ್ತು. ಸೊ ಇವಾಗ ಇಮಿಗ್ರೇಷನ್ ಕಡೆ ಹೋಗ್ತಾ ಇದ್ದೀವಿ. ಇಮಿಗ್ರೇಷನ್ ಮುಗಿಸ್ಕೊಂಡು ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊಂಡು ಆಚೆ ಹೋಗೋದು. ಬೇಡ ನೋಡಿ ಜನ ಎಷ್ಟು ಜನ ಇದ್ದಾರೆ, ಜನ ಸಾಗರ. ನಾವು ಫ್ಲೈಟ್ ಇಳ್ಕೊಂಡು ಆ ಜಾಗದಿಂದ ಇಮಿಗ್ರೇಷನ್ ಹೋಗೋಕ್ಕೆ ಮೆಟ್ರೋ ಹತ್ಕೊಂಡು ಹೋಗ್ಬೇಕು. ಸೊ ಇಲ್ಲಿ ಚೈನೀಸ್ ಮತ್ತು ಇಂಗ್ಲೀಷಲ್ಲಿ ಎರಡರಲ್ಲೂ, ಸೊ ಎರಡು ಲ್ಯಾಂಗ್ವೇಜಲ್ಲೂ ಬರ್ದಿರ್ತಾರೆ. ನೋಡ್ಕೊಂಡು ಹೋಗ್ಬೇಕು. ಇಮಿಗ್ರೇಷನ್ ಸ್ಟ್ರೈಟ್. ಲೆಟ್ಸ್ ಗೋ. ನಮ್ಮ ಲಗೇಜ್ ಕಾಯ್ತಾ ಇದ್ದೀವಿ. ಬೆಂಗಳೂರಲ್ಲಿ ಲಾಸ್ಟ್ ನೋಡಿ ನಮ್ಮ ಲಗೇಜ್ನ ಕಳಿಸಿದಾರಾ ಇಲ್ವಾ ಅಂತ ಡೌಟ್ ಆಗ್ಬಿಟ್ಟಿದೆ. ಇಲ್ಲಿ ಬರುತ್ತೆ ಎಷ್ಟೊಂದು ಜನ ಕಾಯ್ತಾ ಇದ್ದಾರೆ ನಂತರ. ಒಂದಲ್ಲ ಒಂದಿನ ಬಂದೇ ಬರುತ್ತೆ, ಕಾಯಬೇಕು ಅಷ್ಟೇ. ನಮ್ಮ ಬ್ಯಾಗೇಜ್ ಸಿಕ್ತು, ನಡೀರಿ ಹೋಗೋಣ. ಇನ್ನೂ ಯಾವ ಕಂಟ್ರಿ ಅಂತ ಹೇಳಿಲ್ಲ, ಹೇಳ್ತೀನಿ ಬನ್ನಿ. ಹೋಗ್ತಾ ಗೊತ್ತಾಗತ್ತೆ ನೋಡಿ. ಹಂಗೆ ಇಲ್ಲ ಏನಾದ್ರು ಅಕ್ಕಪಕ್ಕ ಏನೋ ಗೊತ್ತಾಗ್ತಾ ಇದೆ ಯಾವ ಕಂಟ್ರಿ ಅಂತ. ಎಲ್ಲೂ ಹಾಕಿದ್ರೂ ಗೊತ್ತಾಗಲ್ಲ, ಹಂಗಿದೆ ಈ ಕಂಟ್ರಿ. ಹೇ ನಮಸ್ಕಾರ, ಹಾಂಗ್ಕಾಂಗ್ಗೆ ಸ್ವಾಗತ ಸುಸ್ವಾಗತ. ಸೊ ಇಲ್ಲಿ ನೋಡಿ ಹಾಂಗ್ಕಾಂಗ್ ಏರ್ಪೋರ್ಟಲ್ಲಿ ನೀರು ಹಿಡಿಯೋದು ಹಿಂಗೆ ವಾಟರ್ ಝೋನ್ ಅಂತ ಇರುತ್ತೆ. ಸೊ ಇಲ್ಲಿ ಹೋಗಿ ಇಡಬೇಕು ಕರೆಕ್ಟಾಗಿ. ಇಟ್ಬಿಟ್ಟು ಇಲ್ಲಿ 2 ಬಟನ್ ಇರುತ್ತೆ, ಹಾಟ್ ಕೋಲ್ಡ್ ಬೇಕಂದ್ರೆ ಇದು ಇಟ್ಕೊಂಡು ಇದು ಪ್ರೆಸ್ ಮಾಡ್ಕೊಂಡಿರ್ಬೇಕು. ಜಸ್ಟ್ ಟಚ್. ಸೊ ನೀರು ತುಂಬ್ಕೊಳ್ಳೋದು ಬಿಡಬೇಕು, ತೊಗೊಂಬರ್ತಾ ಇರಬೇಕು. ಸೊ ಇಷ್ಟೇ ಕತೆ. ಇವಾಗ ಒಂದಷ್ಟು ಕೆಲಸಗಳು ಮುಗಿಸ್ಕೊಬೇಕು. ಫಸ್ಟ್ ಆಕ್ಟೋಪಸ್ ಕಾರ್ಡ್ ತೊಗೊಬೇಕು. ಆಕ್ಟೋಪಸ್ ಕಾರ್ಡ್ ಏನಪ್ಪ ಅಂದರೆ ಇಲ್ಲಿ ಮೆಟ್ರೋಲ್ಲಿ ಮತ್ತು ಆಲ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಬೇಕಂದ್ರೆ ಆಕ್ಟೋಪಸ್ ಕಾರ್ಡ್ ಇರಬೇಕು. ನಮ್ಮ ಮೆಟ್ರೋ ಕಾರ್ಡ್ ಇದೆಯಲ್ಲ ಆ ಥರ. ಸೊ ಎಲ್ಲಿ ಬೇಕಾದ್ರೂ ಸ್ವೈಪ್ ಮಾಡ್ಬೋದು ಅದನ್ನು. ಯಾವ ಗೌರ್ಮೆಂಟ್ ಟ್ರಾನ್ಸ್ಪೋರ್ಟೇಷನಲ್ಲಾದರೂ ಸ್ವೈಪ್ ಮಾಡ್ಬೋದು. ಆ್ಯಂಡ್ ಆಲ್ಸೋ 7-Eleven ಸೂಪರ್ ಮಾರ್ಕೆಟ್ಸಲ್ಲೂ ಸ್ವೈಪ್ ಮಾಡ್ಬೋದು. ಪ್ಯಾಕೇಜ್ ಕಲೆಕ್ಟ್ ಆಗಿದ ತಕ್ಷಣ ಅರೈವಲ್ ಆಲ್ ಅಂತ ಇರುತ್ತೆ. ಸೊ ಅದನ್ನು ನೋಡಿಕೊಂಡು ಡೈರೆಕ್ಷನ್ ಎಲ್ಲೆಲ್ಲಿ ತೋರಿಸುತ್ತೋ ಅಲ್ಲಿ ಹೋಗ್ಬೇಕು. ಅಲ್ಲಿ ಆಕ್ಟೋಪಸ್ ಕಾರ್ಡ್ ಪರ್ಚೇಸ್ ಮಾಡ್ಬೋದು. ಹಾಂಗ್ಕಾಂಗಲ್ಲಿ ಇವಾಗ ಟೈಮ್ ಆಲ್ಮೋಸ್ಟ್ 12 ನಮ್ಮ ಇಂಡಿಯಾಗಿಂತ 3 ಅವರ್ ಮುಂದೆ ಇದ್ದಾರೆ ಅನ್ಸುತ್ತೆ. ಆಚೆ ಬರ್ತಾ ಇದ್ದಂಗೆ ಇಲ್ಲಿ ಏರ್ಪೋರ್ಟ್ ಎಕ್ಸ್ಪ್ರೆಸ್ ಅಂತ ಇರುತ್ತೆ, MTR ಅಂತ ಇದೆ ನೋಡಿ ಇಲ್ಲಿ. ಸೊ MTR ಅಂದರೆ MTR ಪುಡಿ ಅಂದ್ಕೊಂಬಿಡಿ, ಬಿಸಿಬೇಳೆ ಭಾತ್ ಪುಡಿ ಅಲ್ಲ. ಸೊ ಆಕ್ಟೋಪಸ್ ಕಾರ್ಡೆಲ್ಲ ಇಲ್ಲಿ ತೊಗೊಬೋದು ನಾವು, ಆ್ಯಂಡ್ ರೀಚಾರ್ಜು ಮಾಡಿಸ್ಬೋದು. ಸೊ ಫಸ್ಟ್ ಟೈಮ್ ಆಕ್ಟೋಪಸ್ ಕಾರ್ಡ್ ತೊಗೊತಾ ಇದ್ದೀವಿ. ಸೊ ಹಾಂಗ್ಕಾಂಗ್ ಬಂದಮೇಲೆ ಫಸ್ಟ್ ಕೆಲಸ ಮಾಡೋದೇ ನೀವು ಆಕ್ಟೋಪಸ್ ಕಾರ್ಡ್ ತೊಗೊಬೇಕು. ಅದೊಂಥರ ನಿಮ್ಗೆ ಇಲ್ಲಿ ಲೈಫ್ ಲೈನ್ ಇದ್ದಂಗೆ. ಸೊ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಆಕ್ಟೋಪಸ್ ಕಾರ್ಡ್ ಇಟ್ಕೊಂಡು. ಇಲ್ಲಿ ತುಂಬ ಈಸಿ ಅಂತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋಕ್ಕೆ. ಸೊ ಅದಕ್ಕೆಲ್ಲ ಯೂಸ್ ಆಗೋದೆ ಆಕ್ಟೋಪಸ್ ಕಾರ್ಡ್. ಓಕೆ. ಸೊ 2 ಆಕ್ಟೋಪಸ್ ಕಾರ್ಡ್ ಸಿಕ್ತು. ಸೊ 170 170 ಕಾರ್ಡ್ಗೆ. ಸೊ ಅದರಲ್ಲಿ 128 ರೀಚಾರ್ಜ್ ಆಗಿರುತ್ತೆ. ಇನ್ನು ಮಿಕ್ಕಿದ್ದು ಇವ್ರಿಗೆ ಗೌರ್ಮೆಂಟ್ ಅವ್ರಿಗೆ ಸ್ವಾಹ. ಸೊ ಇದು ಟೂರಿಸ್ಟ್ ಆಕ್ಟೋಪಸ್ ಕಾರ್ಡ್ ಅಂತ. ಸೊ ಸೆಕೆಂಡ್ ಥಿಂಗ್ ಏನು ಮಾಡಬೇಕಂದ್ರೆ ಹೋಗಿ ಒಂದು ಸಿಮ್ ಕಾರ್ಡ್ ತೊಗೊಬೇಕು. ಎಲ್ಲಿ ನೋಡಿದ್ರು ವೈಫೈ ಫ್ರೀ ಆಗಿದೆ ಗೌರ್ಮೆಂಟಿಂದ, ಬಟ್ ಸ್ಟಿಲ್ ಒಂದು ಸಿಮ್ ಕಾರ್ಡ್ ಬೇಕೇ ಬೇಕಾಗತ್ತೆ. ಸೊ ಸಿಮ್ ಕಾರ್ಡು 7-Eleven ಸ್ಟೋರ್ಸಲ್ಲಿ ಸೂಪರ್ ಮಾರ್ಕೆಟ್ಸಲ್ಲಿ ಸಿಗುತ್ತೆ. ಸೊ ಅಲ್ಲಿ ಹೋಗಿ ಬೈ ಮಾಡ್ಬೋದು. ಸೊ ಆಕ್ಟೋಪಸ್ ಕಾರ್ಡಿಂದನೂ ಬೈ ಮಾಡ್ಬೋದು ನೀವು ಏನು ಬೇಕಾದ್ರೂ 7-Eleven. ಸೊ ಆ ಥರ ಇರುತ್ತೆ. ಸೊ ಇಲ್ಲಿದೆ 7-Eleven. ಆಫ್ಟರ್ ಲಾಂಗ್ ಟೈಮ್ 7-Eleven ಮತ್ತೆ ನೋಡ್ತಾ ಇದ್ದೀನಿ. ಲಾಸ್ಟ್ ಟೈಮು ಸಿಂಗಾಪುರ್ ಮಲೇಷ್ಯಾ ಅಲ್ಲೇ ನೋಡಿದ್ದು. ಒಳ್ಳೆ ಸೇವಿಯರ್ ಗುರು ಇದು. ನಿಮ್ಗೆ ಏನೇ ಊಟ ಇಷ್ಟ ಆಗಿಲ್ಲ ಅಂದ್ರೂ ಯಾವುದೇ ಕಂಟ್ರಿಲೂ ಸೊ ಇದೊಂದು ಇರುತ್ತೆ 7-Eleven ಸೂಪರ್ ಮಾರ್ಕೆಟ್. ಇಲ್ಲಿ ಸ್ನ್ಯಾಕ್ಸ್ ಗೀಕ್ಸ್ ಎಲ್ಲ ಇರುತ್ತೆ. ಸೊ ಆರಾಮಾಗಿ ಜೀವನ ನಡೆಸ್ಬೋದು ಬೇರೆ ಕಂಟ್ರೀಸಲ್ಲಿ. ಸೊ ನಾವು ಪರ್ಚೇಸ್ ಮಾಡಿದ ಸಿಮ್ಮು CHM ಕಂಪ್ನಿದು, ಚೈನಾ ಮೊಬೈಲ್ ಅಂತ. ಸೊ ನೆಟ್ವರ್ಕ್ ಚೆನ್ನಾಗಿರುತ್ತೆ, ಎಲ್ಲ ಕಡೆ ನೆಟ್ವರ್ಕ್ ಸಕ್ಕತ್ತಾಗಿ ಸಿಕ್ತು. ಆ್ಯಂಡ್ $70 ಆಯಿತು. ಆ್ಯಂಡ್ ಇದು ಜಸ್ಟ್ ಇಂಟರ್ನೆಟ್ ಆಕ್ಸೆಸ್ ಮಾತ್ರ, ಕಾಲ್ಸ್ ಫೀಚರ್ಸ್ ಇರಲ್ಲ. ಸೊ $70 ಕಾಲ್ಸ್ ಬೇಕಂದ್ರೆ $108 ಆಗುತ್ತೆ. ಸಿಗೋಣ ನೆಕ್ಸ್ಟ್ ಪಾರ್ಟಲ್ಲಿ.